ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಮೆಟ್ರೋ ಬಗ್ಗೆ ಒಂದು ಅಪ್ಡೇಟ್ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಅದರಲ್ಲೂ ಕೂಡ ಈ ಎಲ್ಲೋ ಲೈನು ಈಗ ಓಪನ್ ಆಗಿದೆ. ಹೇಗೆ ಅದು ಎಲ್ಲೆಲ್ಲಿಂದ ಎಲ್ಲಿವರೆಗೂ ಆ ಲೈನು ಎಲ್ಲೋ ಲೈನು, ಅದ್ರ ಕಾಸ್ಟ್ ಎಷ್ಟು, ಅದ್ರ ಟೈಮಿಂಗ್ಸ್ ಏನು, ಎಷ್ಟೆಷ್ಟು ಟೈಮ್ ಇಂಟರ್ವಲಲ್ಲಿ ಅದು ರನ್ ಆಗುತ್ತೆ ಅನ್ನೋ ಪ್ರತಿಯೊಂದು ಅಪ್ಡೇಟು, ಅಂದರೆ ನಮ್ಮ ಮೆಟ್ರೋ ಬಗ್ಗೆ ಪ್ರತಿಯೊಂದು ಅಪ್ಡೇಟು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ನಮ್ಮ ವೀಕ್ಷಕರಿಗೂ ಶೇರ್ ಮಾಡೋಣ ಅಂತ ವೀಕ್ಷಕರೇ. ಇದು ಓಪನಿಂಗ್ ಬಂದ್ಬಿಟ್ಟು ವೀಕ್ಷಕರೇ, ಬೆಂಗಳೂರು ನಮ್ಮ ಮೆಟ್ರೋ ಇದು ಆಲ್ಮೋಸ್ಟ್ 8 ಇಯರ್ಸ್ ಮೇಲೆ 7+8 ಇಯರ್ಸ್ ತೊಗೊಂಡಿದೆ ಅಂತೆ. ಇದನ್ನ ಈ ಲೈನ್ ಎಲ್ಲೋ ಲೈನ್ನ ಓಪನ್ ಮಾಡೋಕ್ಕೆ ವೀಕ್ಷಕರೇ. ಈ ಎಲ್ಲೋ ಲೈನ್ ಓಪನಿಂಗು ಆಗಸ್ಟ್ 10 ಮೋದಿಯವರು ಬರ್ತಾ ಇದ್ದಾರೆ. ಮೋದಿಯವರು ಬಂದ್ಬಿಟ್ಟು ಈ ಆಗಸ್ಟ್ 10 ಇದನ್ನು ಓಪನಿಂಗ್ ಆಗುತ್ತೆ ವೀಕ್ಷಕರೇ. ಎಲ್ಲೋ ಲೈನು ಇದು ಆಲ್ಮೋಸ್ಟ್ 19 ಕಿಲೋಮೀಟರ್ ಸ್ಟ್ರೆಚ್ ವೀಕ್ಷಕರೇ. ಇದು RV ರೋಡು ರಾಗಿಗುಡ್ಡ ಇದೆಯಲ್ಲ, ಅಲ್ಲಿಂದ ಹಿಡಿದು ವೀಕ್ಷಕರೇ ಇದು ಬೊಮ್ಮಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಅಲ್ಲಿ ತನಕ 19.12 ಕಿಲೋಮೀಟರ್ ಸ್ಟ್ರೆಚ್ ವೀಕ್ಷಕರೇ. ಅದರಲ್ಲಿ ಆಲ್ಮೋಸ್ಟ್ ನಿಮಗೆ 16 ಸ್ಟೇಷನ್ಸ್ಗಳು ಬರ್ತವೆ ವೀಕ್ಷಕರೇ. ಎಲ್ಲ ಸ್ಟೇಷನ್ಗಳು ನಾನು ಮಾಹಿತಿನೂ ಇಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ನಮ್ಮ ಮೆಟ್ರೋ ಸ್ಟೇಷನ್ನು ಆಲ್ರೆಡಿ ಫುಲ್ ಎಲ್ಲ ವೈಡ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾನೇ ಇದೆ ವೀಕ್ಷಕರೇ. ಈಗ ಆಲ್ಮೋಸ್ಟ್ ಎಲ್ಲ ಈ ಥರ ಎಕ್ಸ್ಪ್ಯಾಂಡ್ ಐ ಟಿ ಕಂಪ್ನಿಗಳು ಎಲ್ಲೆಲ್ಲಿ ಬರ್ತವೆ, ಈಗ ವೈಟ್ ಫೀಲ್ಡ್ ಆಗಲಿ ಅಲ್ಲಿಗೂ ಈಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈಗ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದಾಯಿತು, ಇನ್ನೊಂದು ಸಿಲ್ಕ್ ಬೋರ್ಡು ಬೆಲಂದೂರು, ಇದೊಂದು ಫುಲ್ ಕಂಪ್ಲೀಟ್ ಆಗಿಬಿಟ್ರೆ ವೀಕ್ಷಕರೇ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗ್ಬೋದು ಅಂದ್ಕೊಳ್ತೀನಿ. ಬಿಕಾಸ್ ಎವ್ರಿ ಟೈಮ್ ಎವ್ರಿ ಇಯರ್ ಎಲ್ಲರೂ ಮನೆಯಲ್ಲಿ 1, 2, 3 ವೆಹಿಕಲ್ಸ್ ಇಟ್ಕೊಂಡಿರೋದ್ರಿಂದ ಪ್ರತಿಯೊಬ್ಬರು ವೆಹಿಕಲಲ್ಲೇ ಮೂವ್ ಆಗೋದ್ರಿಂದ ಟ್ರಾಫಿಕ್ ಬೆಂಗಳೂರಲ್ಲಿ ಹೆಚ್ಚಾಗ್ತಾನೆ ಇರುತ್ತೆ, ಕಮ್ಮಿ ಮಾಡೋಕ್ಕಾಗಲ್ಲ. ಬಟ್ ಮೆಟ್ರೋ ಎಲ್ಲ ಬಂದರೆ ತುಂಬ ಜನ IT ಪೀಪಲ್ಲು ದೇ ಕ್ಯಾನ್ ಗೋ ಎವ್ರಿ ಡೇ ಆಫೀಸಿಗೆ ಹೋಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಬೇಗ ಆಫೀಸಿಗೆ ಹೋಗ್ಬೋದು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ಯಾರ್ಯಾರು ನೀವು ಎಲ್ಲೆಲ್ಲಿ ಸ್ಟೇ ಆಗಿದ್ರೆ ಅಲ್ಲಿಂದ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಯಾರು ಆಫೀಸಿಗೆ ಹೋಗಬೇಕು ಅಂದರೆ ಅವ್ರಿಗೆ ಒಂಥರ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇದು ಮಾರ್ನಿಂಗ್ 5 AM ಇಂದ ಈವ್ನಿಂಗ್ 11 PM ತನಕ ನಿಮಗೆ ಅವೈಲಬಿಲಿಟಿ ಇರುತ್ತೆ ವೀಕ್ಷಕರೇ ಮೆಟ್ರೋ. ನೀವು ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾ ಕಂಪ್ನಿಗೆ, ಲೇಟ್ ನೈಟ್ ಬರಬೇಕಾ ಮನೆಗೆ, ಪ್ರತಿಯೊಂದು ಅವೈಲಬಿಲಿಟಿ ಇದೆ ವೀಕ್ಷಕರೇ ನಿಮಗೆ. ಅದಾದಮೇಲೆ ಮಿನಿಮಮ್ ಫೇರ್ ಬಂದ್ಬಿಟ್ಟು ನಿಮಗೆ ಒಂದರಿಂದ ಇನ್ನೊಂದು ಸ್ಟೇಷನ್ಗೆ ಹೋಗ್ತೀನಿ ಅಂದರೆ 10 ರೂಪಾಯಿ ಮಿನಿಮಮ್ ಫೇರ್ ಇದು. ಮ್ಯಾಕ್ಸಿಮಮ್ ನೀವೇನಾದರೂ ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಅಲ್ಲಿಗೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ನೀವು ಬೊಮ್ಮಸಂದ್ರ ಹೋಗ್ತೀವಿ ಅಂದರೆ ಅಲ್ಲಿ 90 ರೂಪೀಸ್ ವೀಕ್ಷಕರೇ. 19 ಕಿಲೋಮೀಟರ್ಗೆ 90 ರೂಪೀಸ್ ಅಂತ ನಿಗದಿ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಗೆಲ್ಲ 80 to 90 ರೂಪೀಸೇ ಬರುತ್ತೆ ಆ್ಯಕ್ಚುಲಿ ನಿಯರ್. ಆಲ್ಮೋಸ್ಟ್ ಎಲ್ಲ ನೀವು ಇಲ್ಲಿಂದ ಹೋಗಬೇಕಾದ್ರೆ ಮಿಡ್ಲಿಂದ, ಈಗ ಸಿಲ್ಕ್ ಬೋರ್ಡಿಂದ ಹೋಗಬೇಕಾದ್ರೆ ಒಂದು 50-60 ರೂಪಾಯಿ ಇರುತ್ತೆ, ಆ ಥರ ನಿಗದಿ ಮಾಡಿರ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ನಿಮಗೆ ಒಂದು ಸ್ಟೇಷನ್ ಬಿಟ್ಬಿಟ್ರೆ, 2 ಸ್ಟೇಷನ್ ಬಿಟ್ಬಿಟ್ರೆ ನಿಮಗೆ 20-30 ರೂಪೀಸ್ ಹಂಗೆ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ನೀವು ಲೆಂತಿ ಹೋಗೋದಕ್ಕೆ ಸ್ವಲ್ಪ 80-90 ರೂಪೀಸು ಸ್ಟ್ರೆಚ್ ಹೋಗೋದ್ರಿಂದ ನೀವು ಆಲ್ಮೋಸ್ಟ್ ನೀವು ಈಗ ಓಲ್ವೋ ಬಸ್ಸಿಗೆ ಚಾರ್ಜ್ ಕೊಡ್ತಿದ್ರಲ್ಲ 24-25 ಕಿಲೋಮೀಟ್ರಿಗೆ 100 ರೂಪೀಸ್ 90 ಅವಾಗ ಆ ಥರ ಫೇರ್ ಮಾಡಿದ್ದಾರೆ ವೀಕ್ಷಕರೇ. ಬಟ್ ತುಂಬ ಜನಗಳಿಗೆ ಏನಂದರೆ ವಿತೌಟ್ ಟ್ರಾಫಿಕ್ ಇಲ್ದಲೇ ಮೂವ್ ಆಗೋದಿದೆ, ಅದೇ ಬೆಸ್ಟು ಆ್ಯಕ್ಚುಲಿ. ವಿತೌಟ್ ಟ್ರಾಫಿಕ್ ಇಲ್ದೇ ಬೇಗ ಆಫೀಸಿಗೆ ಹೋಗಿ ಬಂದರೆ ಅದು ಒಳ್ಳೆಯದಲ್ವಾ, ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಆನ್ ಟೈಮ್ ಹೋಗ್ಬೋದು, ಆನ್ ಟೈಮ್ ಮನೆಗೆ ಬರ್ಬೋದು. ಹಾಗಾಗಿ ಅದೊಂದು ಬೆನಿಫಿಟ್ ತುಂಬಾ ಇರುತ್ತೆ. ತುಂಬ ಜನ ಮನಿ ನೋಡೋಕ್ಕಿಂತ ಅದು ನೋಡ್ತಾರೆ. ಬಟ್ ತುಂಬ ಜನ ಮಿಡ್ಲ್ ಕ್ಲಾಸ್ ಪೀಪಲ್ಗಳೆಲ್ಲ ಮನಿನೂ ನೋಡ್ತಾರೆ. ಆ್ಯಕ್ಚುಲಿ 90 ರೂಪೀಸ್ ಕೊಡಬೇಕಲ್ಲ, ಫ್ರೀಯಾಗಿ ನಾನು ಬಸ್ಸಲ್ಲೇ ಹೋಗ್ಬೋದು ಅನ್ನೋದೊಂದು ಇದ್ದೇ ಇರುತ್ತೆ ವೀಕ್ಷಕರೇ. ಅದೇ ಹೇಳ್ದಂಗೆ 5 AM to 11 PM 10 ರೂಪೀಸ್ ಮಿನಿಮಮ್, 90 ರೂಪೀಸು ಮ್ಯಾಕ್ಸಿಮಮ್ ಚಾರ್ಜಸ್ಸು. ಆಲ್ಮೋಸ್ಟ್ ನಿಮಗೆ RV ರೋಡ್ ಆದಮೇಲೆ ರಾಗಿಗುಡ್ಡ, ಅಲ್ಲಿಂದ ನಿಮಗೆ ಬೊಮ್ಮಸಂದ್ರ 19 ಕಿಲೋಮೀಟರ್ ಸ್ಟ್ರೆಚ್ಚು ನಿಮಗೆ ಫ್ರೀಯಾಗಿ ಈಗ ನೀವು 1 ಅವರಲ್ಲಿ ಹೋಗ್ಬೋದು ವೀಕ್ಷಕ. ಆದ್ಮೇಲೆ 45 ಮಿನಿಟ್ಸಲ್ಲೆಲ್ಲ ರೀಚ್ ಆಗ್ತೀರಾ ವೀಕ್ಷಕರೇ ನೀವು. ಇನ್ನು 60 ಸ್ಟೇಷನ್ ಬರುತ್ತೆ ವೀಕ್ಷಕರೇ. ಇದು 7 to 8 ಇಯರ್ಸ್ ತಗೊಂಡಿರೋ ಪ್ರಾಜೆಕ್ಟ್ ಇದು. ಆಲ್ಮೋಸ್ಟ್ 500 crores 5,000 crore ಇದನ್ನ ಈ ಬಿಲ್ಡಿಗೆ ಯೂಸ್ ಮಾಡಿರೋದು ಈ ಪ್ರಾಜೆಕ್ಟ್ಗೆ ವೀಕ್ಷಕರೇ. ಅದಾದಮೇಲೆ ಎಲ್ಲೆಲ್ಲಿ ಸ್ಟಾಪ್ಸ್ಗಳು ಬರ್ತವೆ ನೋಡ್ಕೊಳ್ಳಿ, ನಿಮ್ಮ ಏರಿಯಾ ಯಾವುದ್ಯಾವುದಿದೆ ಅದರೆಲ್ಲ ಪ್ರತಿಯೊಂದು ನಿಯರ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿ. RV ರೋಡು, ರಾಗಿಗುಡ್ಡ, ಜಯದೇವ ಹಾಸ್ಪಿಟಲ್ಲು, BTM, ಸಿಲ್ಕ್ ಬೋರ್ಡು, ಆಲ್ಮೋಸ್ಟ್ ನನ್ನ ಪ್ರಕಾರ ಎಲ್ಲ ಇಲ್ಲಿಂದಲೇ ಹತ್ಕೊಳ್ಳೋದು ತುಂಬ ಜನ. RV ಗುಡ್ಡ ಬಿಟ್ಟಾಕಿ ಜಯದೇವ ಹಾಸ್ಪಿಟಲ್ಲು, BTM, ಸಿಲ್ಕ್ ಬೋರ್ಡು ತುಂಬ ಜನ ಈ ಕಡೆಯಿಂದನೇ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇರ್ತಾರೆ. ಇಲ್ಲಿ ನೋಡ್ಕೊಳ್ಳಿ ಇವೆಲ್ಲವ. ಮತ್ತು ಬೊಮ್ಮನಹಳ್ಳಿ, ಹಂಗಸಂದ್ರ, ಕುಡ್ಲುಗೇಟು, ಸಿಂಗ್ಸಂದ್ರ, ಹೊಸರೋಡು, ಬ್ರಿಟಾನಿಯಾ, EC ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಇದು. ಅದಾದಮೇಲೆ ಇನ್ಫೋಸಿಸ್ ಫೌಂಡೇಶನಲ್ಲಿ ಒಂದು ಸ್ಟಾಪ್ ಇದೆ. ಅದಾದಮೇಲೆ ನಿಮಗೆ ಕೊನ್ನಪ್ಪನ ಅಗ್ರಹಾರ, ಅದಾದಮೇಲೆ ಹೊಸಕೂರು ರೋಡಲ್ಲೂ ಒಂದು ಸ್ಟಾಪ್ ಇದೆ. ಅದಾದಮೇಲೆ ಹೆಬ್ಗೋಡು ಅಲ್ಲೂ ಒಂದು ಸ್ಟಾಪ್ ಇದೆ. ಅದಾದಮೇಲೆ ನಿಮಗೆ ಬೊಮ್ಮಸಂದ್ರ ವೀಕ್ಷಕರೇ. ಎಲೆಕ್ಟ್ರಾನಿಕ್ ಸಿಟಿ ಆದಮೇಲೂ ನಿಮಗೆ 1, 2, 3, 4, 5 ಸ್ಟಾಪ್ ಆದಮೇಲೆ ನಿಮಗೆ ಬೊಮ್ಮಸಂದ್ರ ಸಿಗೋದು. ಎಲೆಕ್ಟ್ರಾನಿಕ್ ಸಿಟಿಗೆ ಆ್ಯಕ್ಚುಲಿ ಬೇಗನೆ ಹೋಗ್ಬೋದು. ಎಲೆಕ್ಟ್ರಾನಿಕ್ ಸಿಟಿಗೆ ನೀವು ಇಲ್ಲಿಂದ RV ರೋಡು, ರಾಗಿಗುಡ್ಡ, ಜಯದೇವ, BTM, ಸಿಲ್ಕ್ ಬೋರ್ಡ್ ಇಲ್ಲಿ ಹತ್ಕೊಂಡ್ರು ನೀವು ಆಲ್ಮೋಸ್ಟ್ ನೀವು ಇದಕ್ಕೆ ಒಂದು
30 ಮಿನಿಟ್ಸ್ 25 ಮಿನಿಟ್ಸಲ್ಲಿ ನೀವು ಇದರಲ್ಲೇ ಇರ್ತೀರಾ, ಎಲೆಕ್ಟ್ರಾನಿಕ್ ಸಿಟಿಲೇ ಇಲ್ಲಿ ಹತ್ಕೊಂಡ್ರೆ ನೀವು. ಹಾಗಾಗಿ ತುಂಬ ಈಸಿ ವೀಕ್ಷಕರೇ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾದ್ರೆ ಎಷ್ಟು ಸರ್ಕಸ್ ಮಾಡಬೇಕಿತ್ತು ಅಂದರೆ, ಒಂದು ಸಿಲ್ಕ್ ಬೋರ್ಡಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋಕ್ಕೆ 1.5 ಅವರ್ ಬೇಕಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಕಂಪ್ನಿಗಳಿಗೆ ಹೋಗೋರಿಗೆ ತುಂಬ ಜನಕ್ಕೆ, ಬೈಕಲ್ಲಿ ಹೋಗೋರಾಗಲಿ ಕಾರಲ್ಲಿ ಹೋಗೋರು ತುಂಬ ಇದಿತ್ತು, ಪ್ರಾಬ್ಲಮ್ ಇತ್ತು. ಈಗ ಇದು ಬಂದಿರೋದ್ರಿಂದ ತುಂಬಾ ಈಸಿ ಆಗುತ್ತೆ ವೀಕ್ಷಕರೇ. ತುಂಬ ಟ್ರಾಫಿಕ್ಕು ತುಂಬ ರೆಡ್ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಮತ್ತು ತುಂಬ ಪೀಪಲ್ಲು ಆಫೀಸಿಗೆ ಹೋಗೋದು ತುಂಬ ಜಾಸ್ತಿ ಆಗ್ಬೋದು ಈಗ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ರೂ ನಾನು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಬಗ್ಗೆ ನೀವು ಮೆಟ್ರೋ ಬಗ್ಗೆ ಆಗಲಿ, ಅದು ಬೆಂಗಳೂರು ಏನೇ ಇನ್ಫಾರ್ಮೇಷನ್ ಇದ್ದರೂ ನಾನು ಕೊಡ್ತಾ ಇರ್ತೀನಿ ವೀಕ್ಷಕ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನನ್ನ ಚಾನಲ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಹೀಗೆ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕ. ಥ್ಯಾಂಕ್ ಯು ಸೋ ಮಚ್.